ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಶನಿ ಮಹಾತ್ಮರು ನವಗ್ರಹಗಳಲ್ಲಿಯೇ ಒಂದು ಪ್ರಮುಖವಾದ ಗ್ರಹ. ನವಗ್ರಹಗಳಲ್ಲಿಯೇ ಅತ್ಯಂತ ಪ್ರಭಾವಶಾಲಿಯಾದಂತಹ ಶನಿ ಮಹಾತ್ಮರು ಮನುಷ್ಯನಿಗೆ ಆತನ ಕರ್ಮಕ್ಕನುಗುಣವಾಗಿ ಫಲವನ್ನು ಕರುಣಿಸುತ್ತಾರೆ. ಶನಿ ಎಂದ ಕೂಡಲೇ ಭಯ ಆವರಿಸುವುದು ಸಹಜ. ಆದರೆ ಆತನ ದಯೆ ಹೊಂದಿದ್ದರೆ ನಮ್ಮ ಜೀವನದಲ್ಲಿ ಬರುವಂತಹ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂತಹ ಕರುಣಾಮೂರ್ತಿ ಈ ಶನಿ ಮಹಾತ್ಮರು. ಹಾಗಾಗಿಯೇ ಪ್ರತಿ ಶನಿವಾರದಂದು ಅನೇಕ ಭಕ್ತಾದಿಗಳು ಶನಿ ಮಹಾತ್ಮರ ದೇಗುಲಕ್ಕೆ ತೆರಳಿ ಎಳ್ಳು ಬತ್ತಿಯ ದೀಪವನ್ನು ಬೆಳಗಿಸಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಶನಿ ಮಹಾತ್ಮರ ದೇಗುಲಗಳಲ್ಲಿ ಶನಿ ಮಹಾತ್ಮರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತದೆ. ಆದರೆ ಶನಿ ಮಹಾತ್ಮರು ನಮ್ಮ ದೇಶದಲ್ಲಿ ಕೇವಲ ಎರಡು ದೇಗುಲಗಳಲ್ಲಿ ಸ್ವಯಂಭುವಾಗಿ ನೆಲೆಸಿದ್ದಾರೆ. ಆ ಎರಡು ದೇಗುಲಗಳಲ್ಲಿ ಮೊದಲನೆಯದು ಮಹಾರಾಷ್ಟ್ರ ರಾಜ್ಯದ ಶನಿಸಿಂಗನಾಪುರದಲ್ಲಿ ಸ್ಥಿತವಿದ್ದರೆ, ಮತ್ತೊಂದು ದೇಗುಲ ತಮಿಳುನಾಡಿನ ತೇಣಿ ಜಿಲ್ಲೆಯ ಕುಚನೂರು ಎಂಬಲ್ಲಿದೆ. ನಾವಿಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶನಿ ಮಹಾತ್ಮರು ಸ್ವಯಂಭುವಾಗಿ ಲಿಂಗ ರೂಪದಲ್ಲಿ ಉದ್ಭವಿಸಿರುವಂತಹ ತಮಿಳುನಾಡಿನ ತೇಣಿ ಜಿಲ್ಲೆಯ ಕುಚನೂರು ಎಂಬಲ್ಲಿರುವಂತಹ ಮಹಿಮಾನ್ವಿತ ಶನಿದೇವರ ಆಲಯದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಬಿತ್ತರಿಸುತ್ತಿದ್ದೇವೆ. ನೆರೆಯ ತಮಿಳುನಾಡು ರಾಜ್ಯದ ತೇಣಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಸುರಭಿ ನದಿಯ ತೀರದಲ್ಲಿ ಉದ್ಭವ ಶನಿದೇವರ ದೇಗುಲ ಸ್ಥಿತವಿದೆ. ಈ ದೇಗುಲದಲ್ಲಿ ಶನಿದೇವರನ್ನು ಕುಚನೂರನ್ ಎಂದು ಕರೆದು ಪೂಜೆ ಮಾಡಲಾಗುತ್ತದೆ. ಇತರ ಆಲಯಗಳಿಗಿಂತಲೂ ಬಹಳ ವಿಶೇಷವೆನಿಸುವಂತಹ ಶನಿ ಮಹಾತ್ಮರನ್ನು ಇಲ್ಲಿ ನಾವು ಕಾಣಬಹುದು. ಏಕೆಂದರೆ ದೇಗುಲದ ಪ್ರಧಾನ ದೇವರಾದ ಶನಿ ಮಹಾತ್ಮರು ಇಲ್ಲಿ ಕಪ್ಪು ಶಿಲೆಯ ಲಿಂಗರೂಪಿಯಾಗಿ ಉದ್ಭವಿಸಿದ್ದಾರೆ. ಸ್ವಯಂಭೂ ಲಿಂಗಕ್ಕೆ 6 ಕಣ್ಣುಗಳಿದ್ದು ನೋಡಲು ಬಹಳ ಸುಂದರವಾಗಿದೆ. ಶನಿ ಮಹಾತ್ಮರ ಉದ್ಭವ ಲಿಂಗವು ದಿನೇ ದಿನೇ ಇಲ್ಲಿ ಬೆಳೆಯುತ್ತಲಿದೆಯಂತೆ. ಲಿಂಗದ ಬೆಳವಣಿಗೆಯನ್ನು ನಿಯಂತ್ರಣ ಮಾಡಲು ಲಿಂಗದ ಮೇಲೆ ಅರಿಶಿನವನ್ನು ಲೇಪಿಸಲಾಗುತ್ತದೆ. ಒಮ್ಮೆ ಕುಚನೂರಿನ ಸ್ವಯಂಭೂ ಶನಿ ಮಹಾತ್ಮರ ದರ್ಶನವನ್ನು ಪಡೆದರೆ ಶನಿ ದೋಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳೂ ಸಹ ನಿವಾರಣೆಯಾಗುತ್ತದೆ. ಶನಿ ಮಹಾತ್ಮರು ಲಿಂಗರೂಪಿಯಾಗಿ ನೆಲೆಸಿರುವಂತಹ ವಿಶ್ವದ ಏಕೈಕ ದೇಗುಲ ಕುಚನೂರಿನ ಶನಿ ದೇಗುಲವಾಗಿದೆ. ಕುಚನೂರಿನಲ್ಲಿ ಶನಿ ಮಹಾತ್ಮರು ಉದ್ಭವ ಲಿಂಗರೂಪಿಯಾಗಿ ನೆಲೆ ನಿಂತಿರುವ ಕುರಿತು ಕುತೂಹಲಭರಿತ ಹಿನ್ನೆಲೆಯೊಂದಿದೆ. ದಂತಕಥೆಗಳ ಪ್ರಕಾರ ಸ್ಥಳೀಯ ಅರಸರಾದಂತಹ ದಿನಕರ್ ಎಂಬುವವರು 7.5 ಶನಿ ದೋಷ ಅಂದರೆ 7.5 ವರ್ಷಗಳ ಶನಿಯ ದುಷ್ಪರಿಣಾಮಗಳಿಂದ ಬಳಲುತ್ತಿದ್ದರಂತೆ. ಇದನ್ನು ಒಬ್ಬ ಜ್ಯೋತಿಷಿಗಳ ಮುಖಾಂತರ ತಿಳಿದುಕೊಂಡಂತಹ ದಿನಕರ್ ರಾಜರ ಸುಪುತ್ರ ರಾಜ ಚಂದ್ರವಂತನು ತಂದೆಯ ಶನಿಬಾಧೆಯನ್ನು ನಿವಾರಣೆ ಮಾಡಲು ದಟ್ಟವಾದ ಕಾಡಿಗೆ ತೆರಳಿ ಸುರಭಿ ನದಿಯ ತಟದಲ್ಲಿ ಶನಿ ಮಹಾತ್ಮರನ್ನು ಕುರಿತು ಘೋರ ತಪಸ್ಸನ್ನಾಚರಿಸತೊಡಗುತ್ತಾನೆ. ಶನಿ ಮಹಾತ್ಮರು ಚಂದ್ರವಂತನ ತಪಸ್ಸಿಗೆ ಮೆಚ್ಚಿ ಆತನ ತಂದೆಯನ್ನು ಶನಿಬಾಧೆಯಿಂದ ಮುಕ್ತಗೊಳಿಸಿದ್ದಲ್ಲದೆ ಸ್ವಯಂಭುವಾಗಿ ಆತನು ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿಯೇ ಲಿಂಗರೂಪಿಯಾಗಿ ಉದ್ಭವಿಸುತ್ತಾರೆ. ಅನಂತರ ಚಂದ್ರವಂತನು ಕುಚ ಎಂಬ ಹುಲ್ಲಿನಿಂದ ಒಂದು ದೇಗುಲವನ್ನು ಶನಿ ಮಹಾತ್ಮರಿಗಾಗಿ ನಿರ್ಮಾಣ ಮಾಡಿಸುತ್ತಾನೆ. ಆದ್ದರಿಂದ ಈ ಸ್ಥಳಕ್ಕೆ ಕುಚನೂರು ಎಂಬ ಹೆಸರು ಬರುತ್ತದೆ. ಕುಚನೂರಿನ ಶನಿ ದೇಗುಲದ ವಿಶೇಷತೆ ಎಂದರೆ ದೇಗುಲದ ಸುತ್ತಮುತ್ತ ಅಪಾರ ಸಂಖ್ಯೆಯಲ್ಲಿ ಕಾಗೆಗಳನ್ನು ನೋಡಬಹುದು. ಕಾಗೆಗಳು ಶನಿ ಮಹಾತ್ಮರ ವಾಹನವಾಗಿರುವುದರಿಂದ ಇದು ಬಹಳ ವಿಶೇಷವೆನಿಸುತ್ತದೆ. ಈ ದೇವಾಲಯದ ವಿಶೇಷತೆ ಎಂದರೆ ದೇಗುಲದಲ್ಲಿ ಪ್ರತಿನಿತ್ಯವೂ ಪೂಜೆಯ ನಂತರ ಪ್ರಸಾದವನ್ನು ಮೊದಲು ಕಾಗೆಗಳಿಗೆ ನೀಡಿ ಅನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ಕಾಗೆಗಳು ಯಾವುದೇ ಕಾರಣಕ್ಕೂ ಪ್ರಸಾದವನ್ನು ತಿರಸ್ಕರಿಸಿದರೆ ತಮ್ಮಿಂದ ಏನೋ ಲೋಪವಾಗಿದೆ ಎಂದು ಭಾವಿಸುವ ಅರ್ಚಕರು ಶನಿ ಮಹಾತ್ಮರಲ್ಲಿ ಕ್ಷಮೆಯಾಚನೆಯನ್ನು ಮಾಡಿ ಮತ್ತೊಮ್ಮೆ ತಾಜಾ ಪ್ರಸಾದವನ್ನು ಮಾಡಿ ಶನಿ ಮಹಾತ್ಮರಿಗೆ ನೈವೇದ್ಯವನ್ನು ಮಾಡಿ ಕಾಗೆಗಳಿಗೆ ಮರುಪ್ರಸಾದವನ್ನು ವಿತರಣೆ ಮಾಡುವಂತಹ ವಾಡಿಕೆ ಇಲ್ಲಿ ನಡೆದುಕೊಂಡು ಬಂದಿದೆ. ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆಯಲು ತಮಿಳುನಾಡು ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಜನರು ಕುಚನೂರಿಗೆ ಆಗಮಿಸಿ ಉದ್ಭವ ಶನಿ ಮಹಾತ್ಮರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಅಂತೆಯೇ ಪ್ರತಿ 2.5 ವರ್ಷಗಳಿಗೊಮ್ಮೆ ಶನಿದೇವರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಳಾಂತರಗೊಳ್ಳುವಂತಹ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಗುಲಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ.
ಕುಚನೂರಿನ ಶನಿ ಮಹಾತ್ಮರ ಆಲಯವು ಕುಚನೂರು ಬಸ್ ನಿಲ್ದಾಣದಿಂದ 100 ಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರ ತೇಣಿಯಿಂದ 20 ಕಿಲೋಮೀಟರ್, ಮದುರೈ ನಗರಿಯಿಂದ 95 ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿರುವುದರಿಂದ ಉತ್ತಮ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ. ಆತ್ಮೀಯ ವೀಕ್ಷಕರೇ, ಶನಿ ಮಹಾತ್ಮರು ನಮ್ಮ ಭಾರತ ದೇಶದಲ್ಲಿ ಸ್ವಯಂಭುವಾಗಿ ನೆಲೆ ನಿಂತಿರುವಂತಹ ಕೆಲವು ಆಲಯಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಕುಚನೂರಿನ ಶನಿ ಆಲಯದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.